ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪ್ ಮಾಡ್ತಾ ಇದ್ದೀವಿ. ಸೊ ಏನೆಲ್ಲ ಶಾಪ್ ಮಾಡ್ತಿದ್ದೀವಿ, ಏನೆಲ್ಲ ತೊಗೊತಾ ಇದ್ದೀವಿ, ಎಲ್ಲೆಲ್ಲಿ ಸುತ್ತಾ ಇದ್ದೀವಿ, ಪ್ರತಿಯೊಂದು ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಹೋಗಿದ್ದೇನೆ, ಅಳ್ಸ್ಕೊಂಡು ಕಣ್ಣಿಗೆ ಸಿಕ್ತು. ಸೊ ನಾನೇನು ಮಾಡಿದೆ ಅಂದರೆ ಹೋಗಿದ್ದೆ, ಫಸ್ಟು ಆ ಕೆಲಸ ಮಾಡಿದೆ. ಏನು ಕೆಲಸ ಅಂದರೆ ಈ ಕೆಲಸ. ನಿಮಗೆ ಬೇಡ ಯಾವುದು ನಿಮಗೆ ಇಲ್ಲ ಈ ಸ್ಲೀಪರ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬಟ್ ನಾನು ತೊಗೊತಾ ಇಲ್ಲ. ಇಲ್ಲಿ ಚಿಕ್ಕ ಮಕ್ಕಳು ಡ್ರೆಸ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನನಗೂ ಏನಾದರೂ ಹುಡುಗಿ ಆಗಿದ್ದಿದ್ರೆ ನಾನು ಈ ಥರ ಕ್ಯೂಟ್ ಡ್ರೆಸ್ಸಸ್ ಎಲ್ಲ ಇಸ್ಕೊಂಡು ಇವನಿಗೆ ಆಗ್ತಾ ಇದೆ. ಇಲ್ಲಿ ನೋಡಿ, ಇದಂತೂ ಸಕ್ಕತ್ತಾಗಿದೆ, ಕ್ಯೂಟಾಗಿ. ಈ ಅಂಗಡಿ ಪಕ್ಕದಲ್ಲೇ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಶಾಪಿಂಗ್ ಮಾಡ್ತವ್ರೆ ಸ್ಲಿಪ್ಪರ್ದು. ಇಲ್ಲೇ ನನ್ನ ಫೇವ್ರೆಟ್ ಸ್ಲಿಪ್ಪರ್. ಸ್ವಲ್ಪ ಮೀಡಿಯಂ ಇದೆ, ಜಾಸ್ತಿ. ಅಯ್ಯೋ, ಹಂಗೆ ಈ ಕಡೆ ನೋಡಿದೆ. ಇಲ್ಲಿ ನೋಡಿ, ಇಷ್ಟು ಕ್ಯೂಟಾಗಿರೋ ಮಿಡ್ಡಿಗಳಿದಾವೆ. ಅಯ್ಯೋ, ಸಖತ್ತು ಕ್ಯೂಟ್ ಆಗಿದೆ. ಇಲ್ಲಿ ನೋಡಿ, ಎರಡಂತೂ ಸೂಪರ್ ಆಗಿದೆ. ಇವನೇನಾರು ಹುಡುಗಿ ಆಗಿದ್ದಿದ್ರೆ ನಿಜ ಈಸ್ಕೊಂಡು ಎಲ್ಲ ಹೋಗ್ಬಿಡ್ತಾ ಇದ್ದೆ. ಯಾರಿಗೆಲ್ಲ ಹುಡುಗಿ ಪಾಪು ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ವಿಸಿಟ್ ಹಾಕಿ ಕ್ಯೂಟ್ ಆಗಿರೋ ಮಿಡೀಸ್ ಎಲ್ಲ ತೊಗೊಂಡೋಗಿ. ನನ್ನ ತಂಗಿ ಎಲ್ಲ ತೊಗೊಂಡಿದ್ದಾಳೆ. ಸೊ ನನ್ನ ತಂಗಿ ಬಿಟ್ಟಿನಿ ಯಾರಿದ್ದೀರಾ ಎಲ್ಲ ಬಂದು ತಗೊಳ್ಳಿ. ಚೆನ್ನಾಗಿದೆ, ಕ್ಯೂಟಾಗಿದೆ. ಗ್ರೀನ್ ಮತ್ತು ಆರೆಂಜ್ ಅದು ಚೆನ್ನಾಗಿದೆ. ಮತ್ತು ವೈಟ್ ಇಲ್ಲಿ ಚೆನ್ನಾಗಿದೆ ನೋಡಿ, ಓವಾ ಅದು ಚೆನ್ನಾಗಿದೆ. ಮತ್ತು ಈ 4 ಮಿಡ್ಡಿನೂ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೆಲ್ಲ ಮಿಡ್ಡೀಸ್ ಇರೋದು. ಇಲ್ಲಿ ಪ್ಯಾಂಟ್ಸ್ ಇದ್ದಾವೆ, ಇಲ್ಲೆಲ್ಲ ಮಿಡ್ಡೀಸ್ ಇರೋದು. ನೆಕ್ಸ್ಟು ಈ ಶಾಪ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನಾವಿಲ್ಲಿ ಶಾಪ್ ಮಾಡಿದ್ವಿ, ಎಲ್ಲ ಕಲೆಕ್ಷನ್ನು ಸಖತ್ತಾಗಿದೆ. ನಾವು 1.5 ಅಂತ ಗೊತ್ತಿಲ್ಲ, 1.6 ಅಂತ ಗೊತ್ತಿಲ್ಲ, ಶಾಪ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ನೋಡಿ. ಅಮ್ಮ ನಮ್ಮ ಅಕ್ಕ ಇದನ್ನ ಚೆಕ್ ಮಾಡ್ತಾ ಇದ್ದಾರೆ. ಇದು ಬೇಕಂತೆ ನಮ್ಮ ಅಮ್ಮಂಗೆ. ಪಾಪು ಮಲ್ಕೊಂಡಿದ್ದ, ಇವಾಗ ಎದ್ಬಿಟ್ಟಿದ್ದಾನೆ ಅಲ್ಲಪ್ಪ. ನಮ್ಮ ಅಕ್ಕ ನಮ್ಮಮ್ಮ ಅಲ್ಲಿ ಶಾಪ್ ಮಾಡ್ತಾ ಇದ್ದಾರೆ. ನಾನು ಇವನಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಕೈ ನೋವು ಬಂದ್ಬಿಟ್ಟಿದೆ ಎತ್ಕೊಂಡು ಆಗ್ಲಿಂದ. ಸೊ ನನ್ನ ಕೈಲಿ ಆಗಲ್ಲ. ಸೊ ನಾನು ಇಲ್ಲಿ ಲ್ಯಾಂಡ್ ಆಗಿದ್ದೀನಿ. ಅವ್ರು ಅಲ್ಲಿ ಶಾಪ್ ಮಾಡ್ತಾ ಇದ್ದಾರೆ. ಅಳ್ಸ್ನೇನು ತೊಗೊಂಡಲ್ಲ, ನಾನು ತಿಂದೇ ಇಲ್ಲ. ಇವಾಗ ಇಲ್ಲಿ ಕುತ್ಕೊಂಡು ತಿಂತೀನಿ. ಈ ಟಿ ಶರ್ಟ್ ನೆನಪಿದೆಯಾ? ನಾನು ಚಾಲೆಂಜ್ ಮಾಡಿದ್ದೀನಿ ನೋಡಿ, ಚಿಕ್ಕಪೇಟೆ ಚಾಲೆಂಜ್. ಅಲ್ಲಿ ತೊಗೊಂಡಿರೋದು ನಾನು. ಅದೇ 100 ರೂಪೀಸ್ 4 ಬಂತಲ್ಲ, ಅಲ್ಲಿ ತೊಗೊಂಡಿರೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದಾಗಲೇ ಇವನು 2ನೇದು ಯೂಸ್ ಮಾಡ್ತಾ ಇದ್ದಾನೆ. ಫಸ್ಟ್ ಒಂದು ಮದರ್ಸ್ ಡೇಗೆ ಒಂದು ಹಾಕಿದ್ದೀನಿ ನೋಡಿ, ಪರ್ಪಲ್ ಕಲರ್, ಲ್ಯಾವೆಂಡರ್ ಕಲರು, ಅದೊಂದು ಮತ್ತು ಇದೊಂದು. ಆಗಲೇ 2 ಯೂಸ್ ಮಾಡಿದ್ದೀನಿ. ಚೆನ್ನಾಗಿದೆ, ಕಮ್ಮಿ ಪ್ರೈಸ್ ಆದರೂ ಕ್ವಾಲಿಟಿ ಚೆನ್ನಾಗಿದೆ. ನಮ್ಮಮ್ಮ ಎಲ್ಲೋದ್ರೂ ಈ ಹೂವು ತಗೊಳ್ಳೋದಂತೂ ಬಿಡಲ್ಲ. ಹೂವು ಸಂಪಿಗೆ ಹೂವು ನಾನು ನೋಡಿ ತುಂಬಾ ದಿವಸ ಆಯ್ತು. ಸಂಪಿಗೆ ಹೂವನ ಇವತ್ತೇ ನೋಡ್ತಾ ಇರೋದು. ಎಲ್ಲೇ ದೇವ್ರು ನೋಡಿದ್ರು ಕೈ ಮುಗಿತಾ ಇರ್ತಾನೆ ಯಾವಾಗ್ಲೂ. ಇವಾಗ ಯಾವ ದೇವಸ್ಥಾನ ನೋಡಿ ಕೈ ಮುಗಿತಾ ಇದ್ದಾನೆ ಅಂತ ನಿಮಗೆ ತೋರಿಸ್ಲಾ? ಇಲ್ಲಿದೆ ದೇವಸ್ಥಾನ. ಈ ದೇವಸ್ಥಾನ ನೋಡ್ಬಿಟ್ಟು ಕೈ ಮುಗಿತಾ ಇದ್ದಾನೆ. ಇದು ಒರಿಜಿನಲ್ ನಮ್ಮ ಅಂಗಡಿ ಅಂದ್ರೆ, ನನ್ನ ಫೇವ್ರೆಟ್ ಅಂಗಡಿ ಅಂದ್ರೆ ಇದು. ಆಕ್ಚುಲ್ ಆಗಿ ಇದು ನಮ್ಮ ಅಮ್ಮನ ಫೇವ್ರೆಟ್ ಅಂಗಡಿ ಆಗುತ್ತೆ. ಹೂವು ಅಂದ್ರೆ ನಮ್ಮ ಅಮ್ಮನಿಗೆ ಸಖತ್ ಇಷ್ಟ. ಸೊ ಇದು ನಮ್ಮ ಅಮ್ಮನ ಫೇವ್ರೆಟ್ ಆಗುತ್ತೆ. ಇಲ್ಲಿ ನೋಡಿ, ಹುಣಸೆ ಹಣ್ಣು ಅಂದರೆ ಆ ಮರದ ಚಿಗುರು ಇದೆಯಲ್ಲ, ಅದು ಸಹ ಇಟ್ಟಿದ್ದಾರೆ. ನನಗಿದೆಲ್ಲ ಗೊತ್ತೇ ಇಲ್ಲ, ಇದೆಲ್ಲ ಮಾಡ್ತಾರೆ ಅಂತೇಳಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಕಡೆ ಬ್ಯಾಗ್ ಎಲ್ಲ ಇದೆ. ಎಷ್ಟು ಜನ ರಶ್ ಅಂದರೆ ಅಷ್ಟು ರಶ್ ಇದೆ, ತುಂಬ ರಶ್ ಇದೆ. ಫ್ಯಾನ್ಸಿ ಸ್ಟೋರ್ ತರ
ಆಗ್ಲೇ ತೋರ್ಸದ್ನಲ್ಲ, ಇದ್ರ ಅಪೋಸಿಟ್ ಅಮ್ಮ ಮತ್ತೆ ಅಕ್ಕ ಎಲ್ಲ ನಿಂತವ್ರೆ. ಯಾಕೆ ಅಂತಂದ್ರೆ ಆಗ್ಲೇ ತೋರ್ಸದ್ನಲ್ಲ, ಅದಕ್ಕೋಸ್ಕರ. ನೆಳ್ಳಿಕಾಯಿ ನಮ್ಮಮ್ಮ ತಗೊಂತಾರೆ, ಯಾಕೆ ಅಂದ್ರೆ ತಲೆಗೆ ಹಾಕೊಬೇಕಲ್ಲ ಎಣ್ಣೆ ಮಾಡಕ್ಕೆ, ಅದಕ್ಕೆ. ವಾಟರ್ ಆಪಲ್, ಮಾವಿನಕಾಯಿ ಇದೆ. ಅಮ್ಮ ಅಕ್ಕ ಅಲ್ಲಿ ಹೋಗಿದ್ದಾರೆ. ಇಲ್ಲಿ ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿದೆ. ನಮ್ಮ ಅಕ್ಕನ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ನಾವು. ನಿಮ್ಗೆ ಒಂದು ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ ಪಿಂಕ್ ಕಲರು, ಈ ಡ್ರೆಸ್ ಕೊಡ್ಸು ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದೀನಿ ನಮ್ಮಮ್ಮಂಗೆ. ನಮ್ಮಮ್ಮ ಬೇಡ ಅಂತಂದ್ರು. ಕೊನೆಗೂ ಓಕೆ 4000 ಅಂದ್ರೆ ಕೊಡಿಸ್ತೀನಿ ಅಂತಂದ್ರು. ಅವ್ರು ನೋಡ್ರಿ 5ಗಿನ್ನ ಕಮ್ಮಿ ಕೊಡಲ್ಲ ಅಂತಂತವ್ರೆ. ಸೊ ನಮ್ಮಮ್ಮ ನನ್ನ ಒದ್ದಿ ಕರ್ಕೊಂಡು ಹೋಗ್ತಾವ್ರೆ. ಹಂಗೂ ಕೊನೆಗೂ 4.5 ಆದ್ರೂ ಕೊಡಿ ಅಂತಂದ್ವಿ. ಅವರು ಕೊಡೋದೇ ಇಲ್ಲ ಅಂತ ಅಂದ್ಬಿಟ್ರು. ಇಲ್ಲಿ ಪಾನಿಪುರಿ ಅದೆಲ್ಲ ತಿನ್ಬೋದು ನೀವು ಇಲ್ಲಿ ಬಂದ್ರೆ. ಏನ್ ಹೋಟೆಲ್ ಇದು? ಇಂಡಿಯನ್ ಸ್ವೀಟ್ಸ್ ಹೌಸ್ ಅಂತೆ. ಇಲ್ಲೆಲ್ಲ ಹೂವು ಎಲ್ಲ ಇಟ್ಟಿದ್ದಾರೆ. ಏನ್ ಇವಾಗ ಎಲ್ಲಿ ನೋಡ್ರು ಸಂಪಿಗೆ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಸಂಪಿಗೆ ಎಲ್ಲ ಕಾಣಿಸ್ತಾ ಇರ್ಲಿಲ್ಲ. ಮೇ ಬಿ ಇವಾಗ ಸೀಸನಾ? ನಮ್ಮಮ್ಮ ನಾನು ಹೇಳದ್ನಲ್ಲ ಅವಾಗ್ಲೇ, ಈ ಹೂವು ತುಳಸಿ ಅಂದ್ರೆ ದೇವ್ರ ಸಾಮಾನು, ದೇವ್ರಿಗೆ ಸಂಬಂಧಪಟ್ಟಿದ್ದು. ಏನಿದ್ರು ಬಿಡಲ್ಲ ಅಂತಾರೆ ಎಲ್ಲೋದ್ರು. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಗೊಂಬೆಗಳು ಸಿಗುತ್ತೆ. ನಾನು ಜಗ್ಗುನಾಗ್ಲಿ ಅಥವಾ ನನ್ನ ತಂಗಿ ಪಾಪುಗೆ ತಗೊಂಡಿರೋ ಗೊಂಬೆ ಎಲ್ಲ ಇಲ್ಲೇ ತಗೊಂಡಿರೋದು ಆಲ್ಮೋಸ್ಟ್. ಅಂದ್ರೆ ಇಲ್ಲಿ ಬಂದಾಗೆಲ್ಲ ಅಲ್ಲಿ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಬೇಕು ಅಂದ್ರೆ ತಗೊಳ್ಳಿ. ಇದು ಬಂದು ಇಲ್ಲಿ ಸಿಗ್ನಲ್ ಇದೆಯಾ, ಸಿಗ್ನಲ್ ಪಕ್ಕದಲ್ಲೇನೆ ಇದೆ ನೋಡಿ. ಇಲ್ಲಿ ತಾವ್ರೆವ ನೋಡಿ ಎಷ್ಟೊಂದಿದೆ. ನಾನು ಬಿಸಿಬೇಳೆ ಬಾತ್ ತಿಂತಾ ಇದ್ದೀನಿ ಹೋಟೆಲ್ಗೆ ಬಂದು. ಬಿಸಿಬೇಳೆಗೆ ಒಂದು ಒಳ್ಳೆ ಕಾಂಬಿನೇಷನ್ ತೋರಿಸ್ಲಾ? ಕಾಫಿ. ಇವರಿಬ್ರು ಆಗ್ಲೇ ಚೆನ್ನಾಗಿ ತಿಂದುಬಿಟ್ಟು ಕುಂತವ್ರೆ. ನಾನು ಇಷ್ಟೊತ್ತು ಪಾಪುನ ಇಟ್ಕೊಂಡಿದ್ದೆ, ಅವಾಗ ಅವ್ರು ತಿಂತಾ ಇದ್ರು. ಈಗ ಅವ್ರು ಪಾಪುನ ಇಟ್ಕೊಂಡಿದ್ದಾರೆ, ಈಗ ನಾನು ತಿಂತಾ ಇದ್ದೀನಿ ಬಿಸಿಬೇಳೆ ಬಾತ್. ಪಾಪು ತಿನ್ನಿಸ್ದೆ, ಕೈ ಹಂಗೆ ಇದೆ. ಸ್ವರ್ಗ. ಅಮ್ಮ ಆಪಲ್ ಜ್ಯೂಸು, ಆಮೇಲೆ ಇದೇನಮ್ಮ ತಗೊಂಡೆ ನೀನು? ಹಾ, ಅಮ್ಮ ಆಪಲ್ ಜ್ಯೂಸು ಮಸಾಲೆ ದೋಸೆ ತಗೊಂಡ್ರು. ನಮ್ಮ ಅಕ್ಕ ಅವಳಲ್ಲ, ನಮ್ಮ ಅಕ್ಕ ಒಂದು ಇಡ್ಲಿ ವಡೆ, ಆಮೇಲೆ ನಮ್ಮ ಅಕ್ಕ ಒಂದು ಇಡ್ಲಿ ವಡೆ, ಆಮೇಲೆ ಫ್ರೈಡ್ ರೈಸು, ಆಮೇಲೆ ಲೆಮನ್ ಸೋಡಾ ತಗೊಂಡ್ಲು. ಹುಷಾರೇ, ಫುಲ್ಲು ನೋಡು. ಇಲ್ಲೇ ಬಸ್ ಹತ್ತೋದು. ಈಗ ಬಸ್ಸಲ್ಲೇ ಹೋಗ್ಬಿಡ್ತೀವಿ. ಮೆಟ್ರೋದಲ್ಲಿ ಹೋಗ್ಬೇಕಂದ್ರೆ ತುಂಬಾ ದೂರ ನಡಿಬೇಕು, ಆಗಲ್ಲ ನಮ್ಮ ಕೈಯಲ್ಲಿ. ಸೊ ಇಲ್ಲೇ ಹತ್ಬಿಡ್ತೀವಿ. ಏಕೆ ಶಾಪಿಂಗ್ ಎಲ್ಲ ಮುಗೀತು. ತಿಂದಿದ್ದು ಆಯ್ತು. ಎಲ್ಲ ಆಯ್ತು. ಈಗ ಟೈಮ್ ನೋಡ್ರೆ ಆಗ್ಲೇ 6:30 ಆಗ್ತಾ ಇದೆ. ಪುಣ್ಯ ನಮ್ಗೆ ಇವತ್ತು ಮಳೆ ಬಂದಿಲ್ಲ, ಹೇಳಕ್ಕಾಗಲ್ಲ. ಮಳೆ ಬಂದಿಲ್ಲ ಇವತ್ತು, ಅದೇ ನಮ್ಗೆ ಗ್ರೇಟ್. ಓಕೆ, ಈಗ ನಾವು ಮನೆಗೆ ಹೋಗ್ತಾ ಇದೀವಿ, ಬಸ್ಸಲ್ಲಿ ಹೋಗ್ತಾ ಇದೀವಿ. ಈಗಷ್ಟೇ ಮನೆಗೆ ಬಂದ್ವಿ. ಟೈಮ್ ನೋಡಿದ್ರೆ ಈಗ 8:05 ಆಗಿದೆ. ಇವಾಗ ಮನೆ ಬಂದ್ವಿ. ಅಲ್ಲಿ 6:15 ಹತ್ತಿದ್ದು. ಇವಾಗ ಮನೆಗೆ ಬಂದು ರೀಚ್ ಆದ್ವಿ. ಇದು ಕವರ್ ಓಪನ್ ಮಾಡು. ಅದ ಓಪನ್ ಮಾಡು ನಿಮಿಷ. ಇನ್ನು ಯಾವಾಗ್ಲೂ ಇರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಅಮ್ಮಂಗೆ ಇದೆಲ್ಲ ತಗೊಳಕಾಗುತ್ತೆ. ಇಲ್ಲಿ 3 ಹಣ್ಣು ತಗೊಳಕಾಗುತ್ತೆ.
ಈ ಕ್ಲಿಪ್ಗಳೆಲ್ಲ ತಗೊಳಕಾಗತ್ತೆ, ಇದೆಲ್ಲ ತಗೊಳಕಾಗತ್ತೆ. ನನಗ್ ಮಾತ್ರ ಡ್ರೆಸ್ ಕೊಡ್ಸಕ್ ಆಗಿಲ್ಲ. ಮಾವಿನ ತಗೊಳಕಾಗುತ್ತೆ. ಇದೆಲ್ಲ ನಮ್ಮ ಅಮ್ಮನ್ಗೆ ತಗೊಳಕಾಗತ್ತೆ, ನನಗ್ ಮಾತ್ರ ಡ್ರೆಸ್ ಕೊಡ್ಸಕ್ ಆಗಲ್ಲ. 5,000 ರೂಪಾಯಿ. ನಮ್ಮಮ್ಮ ಮಾತ್ರ 8,000 ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದೈತಿ. ಎಷ್ಟು ಹೂವ ವರಮಹಾಲಕ್ಷ್ಮಿ ಹಬ್ಬದ ಎಷ್ಟು ಗೈಸ್. ಇನ್ನೊಂದೇನ್ ಗೊತ್ತಾ, ತಾನ್ವಿದು ಬರ್ತಡೇ ಇದೆ. ನಮ್ಮ ಅಕ್ಕ ತಾನ್ವಿಗೆ ಏನು ಕೊಡ್ಸಿಲ್ಲ. ಸೊ ಅದಕ್ಕೆ ಅವಳು ಏನ್ ಮಾಡ್ತಾವಳೆ ಗೊತ್ತಾ, ಅಳ್ತಾವಳೆ. ಪಾಪಚಿ ತಾನ್ವಿ ಒಂದು ವಾರದಿಂದ ಕೇಳಿ 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 ಏನು ತಗೊಳ್ದೇನೆ ಬರೀ ಒಂದೇ ಒಂದು ಡ್ರೆಸ್ ಮಾತ್ರ ತಗೊಂಡವಳಷ್ಟೇ. ನಮ್ಮಮ್ಮ ನೈಟಿ ತಗೊಂಡವ್ರೆ. ಇದಕ್ಕೆಲ್ಲ ದುಡ್ಡಿರುತ್ತೆ ನಮ್ಮಮ್ಮಂಗೆ, ನನಗ್ ಕೊಡ್ಸಕ್ ಮಾತ್ರ ದುಡ್ಡಿಲ್ಲ. ಹೋಸತ್ತಿನೇ ತಗೊಂಡ್ಬಂದಿಲ್ಲ ನೈಟಿ. ಅಪ್ಪ ಓಸತಿ ತಗೊಂಡಿಲ್ವಾ? ನಂದಿನ ತಗೊಂಡ್ಲು, ಅದ್ರಲ್ಲಿ ನನ್ಗೊಂದು ಕೊಡ್ಸ. ನಾನೆಲ್ಲಿ ತಗೊಂಡೆ, ನಡಿಯಲ್ಲಿ ತಗೋಣ ಅಂತ ಹೇಳಕ್ಕೆ ತಗೊಂಡಿಲ್ವಲ್ಲ ನಾವು. ನೋಡಿ ಎಷ್ಟು ನೈಟಿ ನೋಡ್ರಿ, ನೋಡ್ರಿ ನೋಡಿ. ಚೆನ್ನಾಗಿದ್ಯಾ? ಚೆನ್ನಾಗೇ ಐತೆ. ಚೆನ್ನಾಗಿದ್ಯಾ? ನನ್ ಜಸ್ಟ್ ಕಮ್ಮಿ ಬೆಲೆದೊಂದು ಕೇಳ್ದೆ 5,000, ಅದನ್ನು ಕೊಡ್ಸಿಲ್ಲ ನಮ್ಮಮ್ಮ. ಪಾಪ ಮಲ್ಲೇಶ್ವರಂಗೆ ಹೋದ್ರು ಏನು ತಂದಿಲ್ಲ, ಒಂದ್ 10 ರೂಪಾಯಿ ಕ್ಲಿಪ್ಪು ತಂದಿಲ್ಲ. ಚಿಕ್ಕಪೇಟೆಗೆ ಹೋದ್ರು ಏನು ತಂದಿಲ್ಲ. ಅಯ್ಯೋ ಶಿವನೇ, ಹೋಗ್ಲಿ ಬಿಡು. ಅಳ್ತಿದ್ಯಾ ಅಥವಾ ನಾಟಕ ಮಾಡ್ತಿದ್ಯಾ? ಅಳೋ ತರ ನಾಟಕ ಮಾಡ್ತಾವಳಮ್ಮ ಅವಳು, ಅಳ್ತಿಲ್ಲ. ಅದು ಪಿಳ್ಳೆದು ಮೈಲಡಮ್ಮ, ಪಿಳ್ಳೆದೆಲ್ಲ ಇವಳಿ ಕೊಡ್ತಾವಳೆ. ಇದು ಒಂದೇ ಒಂದು ತಂದಿದ್ದೀನಿ ಅಷ್ಟೇ. ಇಲ್ಲ, ಅದು ಪಿಳ್ಳೆದು, ಅದು ಪಿಳ್ಳೆದು. ಕೊಡೆ, ಅದು ಪಿಳ್ಳೆದು. ಕೊಡು, ಪಿಳ್ಳೆದು. ಇಲ್ಲ, ಪಿಳ್ಳೆದು. ಅಳ್ತಾಳೆ. ಪಿಳ್ಳೆದು ನೀನ್ ಕೊಡಿಸ್ಬೇಕಿತ್ತು ಪಿಳ್ಳೆದು. ನಮ್ಮ ಅಕ್ಕ ನೋಡ್ರಿ ಏನ್ ಬುದ್ಧಿ ಉಪಯೋಗಿಸ್ತಾಳೆ ಅಂದ್ರೆ, ಪಿಳ್ಳೆಗಂತ ತಂದಿರೋದ್ನ ನೋಡ್ರಿ ಇವಳಿ ಕೊಡ್ತಾವಳೆ. ಏನಿಲ್ಲ, ಅದು ಪಿಳ್ಳೆದು. ನಾನ್ ನಂದಿನಿಗೆ ಹೇಳ್ತೀನಿ, ಅವಳು ಬಂದು ಎತ್ಕೊಂಡು ಹೋಗ್ತಾಳೆ. ಎಲ್ಲ ತೋರ್ಸೆ. ಹೇಳ್ತೀನಿ, ಅವಳು ಬಂದು ಎತ್ಕೊಂಡು ಹೋಗ್ತಾಳೆ. ಅದೇ ತರ ಐತೆ. ನಮ್ಮಮ್ಮ ತೋರ್ಸಮ್ಮ ನೈಟಿ. ನಮ್ಮಮ್ಮ ಇದೊಂದು ನೈಟಿ ತಗೊಂಡ್ರು. ಚೆನ್ನಾಗೈತಾ? ಚೆನ್ನಾಗೈತೆ. ಎಷ್ಟು ನೈಟಿ ನೋಡ್ದ ನಮ್ಮಮ್ಮಂಗೆ. ನನಗೆ ಡ್ರೆಸ್ ಕೊಡ್ಸಕ್ ಮಾತ್ರ ಆಗಲ್ಲ. ಚೆನ್ನಾಗೈತಮ್ಮ ಇದು. ಅದು ಒಂಥರ ಹಿಂಗೋಗಿ ಹಿಂಗ್ ಬಂದಿದೆ.